ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಮೇಷರಾಶಿ ಸಂಜಾತರ ಮಾಸ ಭವಿಷ್ಯವನ್ನು ತಿಳಿಯೋಣ. ಮೇಷರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಅಶ್ವಿನಿ, ಭರಣಿ ಹಾಗೂ ಕೃತಿಕ ಈ ತಿಂಗಳು ಉತ್ತಮವಾದಂತಹ ಶುಭ ಫಲಗಳೇ ಇರುತ್ತದೆ. ಕಳೆದ 4-5 ತಿಂಗಳಿಗೆ ಹೋಲಿಸಿದಲ್ಲಿ ಈ ತಿಂಗಳು ಎಲ್ಲ ವಿಚಾರದಲ್ಲೂ ಧನಾತ್ಮಕವಾಗಿ ಹಾಗೂ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಸಾಗಲು, ಯಶೋಜಯ ಪ್ರಾಪ್ತವಾಗಲು, ಧನಪ್ರಾಪ್ತಿಯಾಗಲು ಹಾಗೂ ಕಾನೂನಾತ್ಮಕ ಹೋರಾಟಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವುದು ಅಥವಾ ಮುನ್ನಡೆ ನಿಮಗೆ ಸಿಗುವುದನ್ನು ಜೂನ್ ತಿಂಗಳಲ್ಲಿ ನಿರೀಕ್ಷಿಸಬಹುದು. ಏಕೆಂದರೆ ನಿಮಗೆ ಇಷ್ಟು ದಿನಗಳ ಕಾಲ ಇದ್ದಂತಹ 3ನೇ ಮನೆಯ ದೇವಗುರು ಬೃಹಸ್ಪತಿಯ ಸಂಚಾರವು ಜೂನ್ 2ನೇ ತಾರೀಕಿನಿಂದ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಸಂಚರಿಸಲಿದ್ದಾನೆ. 3ನೇ ಮನೆಯ ಗುರುವಿಗಿಂತ 4ನೇ ಮನೆಯ ಗುರು ಸಂಚಾರವು ಎಲ್ಲ ವಿಚಾರಗಳಲ್ಲಿಯೂ ಒಳಿತನ್ನೇ ಮಾಡುತ್ತದೆ. ಮುಖ್ಯವಾಗಿ ಆರೋಗ್ಯದಲ್ಲಿ ಚೇತರಿಕೆ, ಕೌಟುಂಬಿಕ ಜೀವನದ ತಿಸ್ರಗಳು ಬಗೆಹರಿಯಲು, ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಇದ್ದಂತಹ ಭಿನ್ನಾಭಿಪ್ರಾಯ ಹಾಗೂ ವೈಷಮ್ಯಗಳು ಕಡಿಮೆಯಾಗಿ ಕೌಟುಂಬಿಕ ಶಾಂತಿಯು ಲಭಿಸುತ್ತದೆ. ಹಾಗೆಯೇ ಮಕ್ಕಳ ಕುರಿತಾಗಿ ಅತೀವ ಯೋಚನೆ ಮತ್ತು ಚಿಂತೆಗಳಿಂದ ಬಳಲುತ್ತಿದ್ದ ನಿಮಗೆ ಈ ತಿಂಗಳು ಆ ವಿಚಾರದಲ್ಲಿಯೂ ಸಹಿತ ಒಳ್ಳೆಯ ಧನಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವುದಾದಲ್ಲಿ ಈ ತಿಂಗಳು ನಿಮಗೆ ಆಕಸ್ಮಿಕ ಧನಾಗಮನ ಯೋಗವಿದೆ. ಹಾಗೆಯೇ ಕೆಲವು ಮೂಲಗಳಿಂದ ನಿಮಗೆ ಹಣ ಖಚಿತವಾಗಿ ಬರಲಿದೆ. ಏಕೆಂದರೆ ಇಷ್ಟು ದಿನಗಳ ಕಾಲ ಹಣಕ್ಕಾಗಿ ನೀವೇನು ಪ್ರಯತ್ನ ಮಾಡುತ್ತಿದ್ದೀರೋ ಅದು ಸ್ವಲ್ಪದರಲ್ಲೇ ತಪ್ಪಿ ಹೋಗುತ್ತಿತ್ತು ಹಾಗೂ ನಿರೀಕ್ಷಿತ ಹಣ ನಿಮ್ಮ ಕೈ ಸೇರುತ್ತಿರಲಿಲ್ಲ. ಈ ತಿಂಗಳು ಹಾಗಾಗಲಾರದು. ನಿಮಗೆ ಬರಬೇಕಾಗಿದ್ದಂತಹ ಹಣ ಕೈ ಸೇರುವುದು ಹಾಗೂ ಬೇರೆ ಕೆಲವು ಮೂಲಗಳಿಂದ ಹಣಕಾಸಿನ ವ್ಯವಸ್ಥೆಯು ನಿಮ್ಮ ಒಂದು ಕಮಿಟ್ಮೆಂಟ್ಗಳಿಗೆ ಏನು ಬೇಕಾಗುತ್ತದೋ ಅವೆಲ್ಲ ಹಣವನ್ನು ಈ ತಿಂಗಳಲ್ಲಿ ನೀವು ಗಳಿಸಲಿದ್ದೀರಿ. ಆಪ್ತೇಷ್ಟ ಬಂಧು ಮಿತ್ರ ವರ್ಗದ ಸಹಾಯ ಹಸ್ತವೂ ಸಹಿತ ನಿಮಗೆ ದೊರೆಯಲಿದೆ. ಇನ್ನು ಸತಿಪತಿ ನಡುವೆ ಇದ್ದಂತಹ ವಿರಸ ವೈಷಮ್ಯಗಳು ಕಡಿಮೆಯಾಗಲಿದ್ದು ಕೌಟುಂಬಿಕ ಜೀವನದಲ್ಲಿ ಸೌಖ್ಯ ಸಂತಸವನ್ನು ಕಾಣಲಿದ್ದೀರಿ. ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಪರಿಶ್ರಮವನ್ನು ಪಡಬೇಕು. ಅಧ್ಯಯನ ಹಾಗೂ ಅಭ್ಯಾಸದ ಕಡೆ ಶ್ರದ್ಧೆ ಭಕ್ತಿಗಳಿಂದ ಅಧ್ಯಯನ ಮಾಡಲು ಶಾರದಾ ಭುಜಂಗ ಸ್ತೋತ್ರವನ್ನು ಪಠಿಸಿ. ಇನ್ನು ಉದ್ಯೋಗಿಗಳಿಗೆ ಮಾತ್ರ ತಿಂಗಳ ದ್ವಿತೀಯಾರ್ಧದಲ್ಲಿ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ಅಸಹಕಾರ, ಕಿರಿಕಿರಿ ಉಂಟಾಗಬಹುದು. ಉನ್ನತ ವ್ಯಾಸಂಗದಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಸಂದರ್ಶನಗಳಲ್ಲೂ ಸಹಿತ ಜಯವನ್ನು ಪಡೆಯಲಿದ್ದೀರಿ. ಇದರಿಂದ ಉದ್ಯೋಗ ಪ್ರಾಪ್ತಿ ಯೋಗವೂ ನಿಮಗೆ ಸಿಗಲಿದೆ. ಮೇಷರಾಶಿ ಸಂಜಾತರ ಯಾವುದೇ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದಲ್ಲಿ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ. ಮತ್ತೊಮ್ಮೆ ನಿಮಗೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು
ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಎಂದು ಕೇಳಿಕೊಳ್ಳುತ್ತಾ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ, ಶೇರ್ ಮಾಡಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.